ನಿಮಗೋಸ್ಕರ ಯೂನಿವರ್ಸ್ ಯಾವ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಬೇಕು ಅಂತ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ. ನಿಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂತಹದ್ದು ಮಾಡಬೇಕು ಅಂತ ಇದ್ದಾರೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಓಕೆ, ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಹೋಗಿ ಯಾವ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಯೂನಿವರ್ಸ್ ನಿಮ್ಮ ಜೀವನವನ್ನು ಬದಲಾಯಿಸೋದ್ರಲ್ಲಿ ಯಾವ ರೀತಿ ತಯಾರಿ ಮಾಡಬೇಕು ನಿಮ್ಮನ್ನು, ನಿಮ್ಮ ಜೀವನವನ್ನು ಬದಲಾಯಿಸಲಿಕ್ಕೆ ಅನ್ನುವಂತಹದ್ದನ್ನು ನೋಡ್ತಾ ಹೋಗೋಣ. ಓಕೆ, ನೀವು ಇಷ್ಟಪಡುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಜೀವನವನ್ನು ಬದಲಾಯಿಸಲಿಕ್ಕೆ ನೀವು ರೆಡಿನಾ ಅನ್ನುವಂತಹದನ್ನು ಮೊದಲು ಕೇಳ್ತಾ ಇದ್ದಾರೆ ಯೂನಿವರ್ಸ್. ನಿಮ್ಮ ಜೀವನವನ್ನು ಬದಲಾಯಿಸಲಿಕ್ಕೆ ಉತ್ತಮವಾದ ಒಂದು ಇಲ್ಲಿ ನಿಮಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದೇ ಬರ್ತಾ ಇದೆ. ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಟ್ರಾನ್ಸ್ಫಾರ್ಮೇಷನ್ ಮಾಡಲಿಕ್ಕೋಸ್ಕರ ನೀವು ರೆಡಿಯಾಗಿರಬೇಕಾಗಿದೆ. ಯಾಕಂದರೆ ಅದನ್ನು ಯೂನಿವರ್ಸ್ ಬ್ಲೆಸ್ಸಿಂಗನ್ನು ನೀವು ರಿಸೀವ್ ಮಾಡಿಕೊಳ್ಳಿಕ್ಕೆ ನೀವು ಮೊದಲು ಸ್ಟ್ರಾಂಗ್ ಆಗಿರಬೇಕು. ನೀವು ತುಂಬ ಜ್ಞಾನವಂತರಾಗಿ ಇರಬೇಕು, ಹಾಗೆ ತುಂಬ ಧೈರ್ಯವಂತರಾಗಿ ಕೂಡ ಇರಬೇಕು ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ನಿಮಗೆ ಇಲ್ಲಿ ತುಂಬ ಕೆಲವೊಬ್ಬರಿಗೆ ಇಲ್ಲಿ ಹೆಚ್ಚಾಗಿ ನೆಗೆಟಿವಿಟಿ ಪ್ರಾಬ್ಲಮ್ಸ್ ಖಂಡಿತವಾಗ್ಲೂ ಇದೆ ಅನ್ನುವಂತಹದ್ದು ನನಗೆ ತಿಳಿದು ಬರ್ತಾ ಇದೆ. ಹಾಗೆ ಸ್ಪಿರಿಚುವಲಿ ತುಂಬಾ ನೀವು ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿಗಳು ಅನ್ನುವಂತಹದ್ದು ಕೂಡ ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ತುಂಬಾ ಇದೆ. ಹಾಗೆ ನಿಮಗೆ ನಿಮ್ಮ ಸ್ಪಿರಿಟ್ ನಿಮಗೆ ತುಂಬಾ ಕ್ಲೋಸ್ ಆಗಿ ಇದ್ದಾರೆ ಅನ್ನುವಂಥದ್ದು. ಅಂದರೆ ನಿಮಗೆ ಹೆಚ್ಚಾಗಿ ಯೂನಿವರ್ಸ್ ಕಡೆಯಿಂದ ಮೆಸೇಜ್ಗಳು ನಿಮಗೆ ಏನೇ ಒಂದು ಪ್ರಾಬ್ಲಮ್ ಆಗಲಿಕ್ಕಿಂತ ಮೊದಲು ಕೂಡ ನಿಮಗೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದಕ್ಕಿಂತ ಮೊದಲೇ ನಿಮಗೆ ಕೆಲವೊಂದು ವಿಚಾರಗಳು ತಿಳಿತಾ ಹೋಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲವನ್ನು ನಿಮಗೆ ಮೊದಲೇ ತಿಳಿಸ್ತಾ ಇರ್ತಾರೆ. ಅದೇ ಇನ್ನು ಮುಂದೆಯೂ ಕೂಡ ನಿಮಗೆ ಆ ವಿಚಾರಗಳನ್ನು ಇನ್ನಷ್ಟು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಆದರೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ ನಿಮ್ಮ ಇಂಟ್ಯೂಷನನ್ನು ತುಂಬಾ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಯೂನಿವರ್ಸ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿಬಿಟ್ಟು ಬಯಸ್ತಾ ಇದ್ದಾರೆ. ಆ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಯೂನಿವರ್ಸ್ ಖಂಡಿತವಾಗ್ಲೂ ತರ್ತಾ ಇದ್ದಾರೆ. ಅದನ್ನು ಈಗಾಗಲೇ ನೀವು ಗಮನಿಸ್ತಾ ಇರ್ತೀರ. ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ತುಂಬ ಬದಲಾಗಿರ್ತೀರ. ನಿಮಗೆ ಕೂಡ ನಿಮ್ಮ ಇಂಟ್ಯೂಷನ್ಗೆ ನಿಮಗೆ ಬಂದಿರುತ್ತೆ ಮನಸ್ಸಲ್ಲಿ ಯಾಕೋ ಒಂದು ರೀತಿ ಚೇಂಜಸ್ ಕಾಣ್ತಾ ಇದೆಯಲ್ಲ ಅಂತ. ಸಡನ್ನಾಗಿ ಕೆಲವೊಂದು ವಿಚಾರಗಳಲ್ಲಿ ನೀವು ಚೇಂಜಸ್ ಆಗಿದ್ದೀರಾ. ನಿಮ್ಮ ಮನಸ್ಥಿತಿ ಕೂಡ ಬದಲಾಗಿದೆ ಅನ್ನುವಂತಹದ್ದು ನಿಮಗೆ ತಿಳಿತಾ ಇರುತ್ತೆ. ಸಡನ್ನಾಗಿ ನೀವು ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇರ್ತೀರಾ ಅನ್ನುವಂತಹದ್ದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀರ. ಯಾವುದೇ ಕಾರಣಗಳು ಕೂಡ ಇರಲ್ಲ, ಆದರೆ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆ ಅನ್ನುವಂತಹದ್ದು ಆಗ್ತಾ ಇರುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಉತ್ತಮ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ನೀವು ತುಂಬ ಸಂತೋಷವಾಗಿ ಇರಬೇಕು ಅನ್ನುವಂತಹದ್ದನ್ನು ಬಯಸ್ತಿದ್ದಾರೆ. ಯಾಕಂದರೆ ಇಷ್ಟು ದಿನ ಬಹಳಷ್ಟು ಕಷ್ಟಪಟ್ಟಿದ್ದೀರಾ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ತುಂಬ ನೆಗೆಟಿವಿಟಿ ನಿಮಗೆ ಕಾಡ್ತಾ ಇತ್ತು ಅನ್ನುವಂತಹದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಬಹಳಷ್ಟು ನೀವು ಸ್ಟಕ್ ಆಗಿದ್ರ. ಎಲ್ಲೋ ಒಂದು ರೀತಿ ನಿಮಗೆ ಯಾವ ಕೆಲಸ ಕಾರ್ಯಗಳನ್ನು ಕೂಡ ಈಸಿಯಾಗಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲೋ ಒಂದು ರೀತಿ ಅದಕ್ಕೋಸ್ಕರ ಬಹಳಷ್ಟು ಕಷ್ಟಪಡ್ತಾ ಇದ್ರ ಅನ್ನುವಂತಹದ್ದು ನಿಮಗೆ ಸಿಗಬೇಕಾದಂತಹ ಕೆಲವೊಂದು ಯಶಸ್ಸನ್ನು ನೀವು ಮಿಸ್ ಮಾಡ್ಕೊಂಡಿದ್ರೆ ಇಷ್ಟು ದಿನ ಅನ್ನುವಂತಹದ್ದು ಆ ವಿಚಾರಗಳು ಕೂಡ ನಿಮಗೆ ತಿಳಿದಿದೆ. ಕೆಲವೊಬ್ಬರು ಇದು ಜನರಲ್ ರೀಡಿಂಗ್. ನಿಮಗೆ ಸಿಗಬೇಕಾದಂತಹ ಕೆಲವೊಂದು ಯಶಸ್ಸು ನಿಮ್ಮಿಂದ ತುಂಬ ಈಸಿಯಾಗಿ ಕೈತಪ್ಪಿ ಹೋಗಿದೆ. ನಿಮಗೆ ಏನು ಕೂಡ ಮಾಡಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು, ಅಂದರೆ ನೀವು ಅದನ್ನು ಪಡ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ತುಂಬ ಈಸಿಯಾಗಿ ನಿಮಗೆ ಸಿಗುತ್ತೆ. ನಿಮ್ಮ ಇಂಟ್ಯೂಷನ್ಗೆ ಅದೆಲ್ಲವನ್ನು ತಿಳಿಸ್ತಾ ಹೋಗ್ತಾರೆ. ಹಾಗೆ ನೀವು ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ನಿಮ್ಮ ಜೀವನದಲ್ಲಿ ಯಶಸ್ಸು ಖಂಡಿತವಾಗ್ಲೂ
ತರ್ತಾರೆ. ಯೂನಿವರ್ಸ್ ಬ್ಲೆಸ್ಸಿಂಗಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದು ತುಂಬ ಈಸಿಯಾಗಿ ಬರ್ತಾ ಹೋಗುತ್ತೆ ಅನ್ನುವಂತಹದ್ದನ್ನು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ನೀವು ಅದಕ್ಕೆ ರೆಡಿಯಾಗಿ ಇರಬೇಕು ಅನ್ನುವಂತಹದ್ದನ್ನು ಕೂಡ ಇಲ್ಲಿ ಯೂನಿವರ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಷ್ಟು ದಿನ ನೀವು ರೆಡಿ ಇರಲಿಲ್ಲ ಅನ್ನುವಂತಹದ್ದು ಕೂಡ ಎಲ್ಲೋ ಒಂದು ರೀತಿ ನೀವು ನಿಮಗೆ ಹೆಚ್ಚಾಗಿ ಭಯ ಅನ್ನುವಂತಹದ್ದು ಕಾಡ್ತಾ ಇತ್ತು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅದೆಲ್ಲದರಿಂದಲೂ ಕೂಡ ಯೂನಿವರ್ಸ್ ನಿಮ್ಮನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಅದೆಲ್ಲವನ್ನು ನಿಮ್ಮಲ್ಲಿ ಎಷ್ಟೇ ಭಯ ಇದ್ದರೂ ಕೂಡ ಅದೆಲ್ಲವನ್ನು ಹೋಗಲಾಡಿಸಿ ನಿಮ್ಮ ಇಂಟ್ಯೂಷನನ್ನು ಸ್ಟ್ರಾಂಗ್ ಮಾಡೋದರ ಜೊತೆಗೆ ನೀವು ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಹಾಗೆ ನಿಮ್ಮ ಸ್ಪಿರಿಟ್ ಟೀಮ್ಗೆ ಕೂಡ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಹೊಸ ಆರಂಭ ಅನ್ನುವಂತಹದ್ದಾಗ್ತಿದೆ. ಅಂದರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿರ್ಬೋದು, ಈಗ ಎಷ್ಟೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಂತು ಹೋಗಿದ್ದರೂ ಕೂಡ ಅದೆಲ್ಲವೂ ಕೂಡ ಕಂಟಿನ್ಯೂ ಆಗುತ್ತೆ. ಅಂದರೆ ಉತ್ತಮ ಬದಲಾವಣೆ ಹಾಗೂ ಯಶಸ್ಸನ್ನು ಅದರಲ್ಲಿ ಕಾಣ್ತಾ ಹೋಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಫಿಸಿಕಲಿ ಕೂಡ ನೀವು ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಈಗಾಗಲೇ ಆ ಚೇಂಜಸನ್ನು ಕಾಣ್ತಾ ಇರ್ತೀರಾ. ನಿಮ್ಮನ್ನು ನೀವು ನೋಡಿಕೊಂಡಾಗ ಸಡನ್ಲಿ ನಿಮಗೆ ಕೂಡ ಫೀಲ್ ಆಗ್ತಾ ಇದೆ. ಈ ಕೆಲವೊಂದು ಇದು ಟೈಮ್ಲೆಸ್ ರೀಡಿಂಗ್ ಆಗಿದೆ. ನಿಮಗೆ ಯಾವಾಗ ಈ ವಿಡಿಯೋ ಸಿಗುತ್ತೆ ಆಗ ನಿಮಗೆ ರೆಸೊನೇಟ್ ಆಗುತ್ತೆ. ನಿಮ್ಮಲ್ಲೇ ಕೂಡ ಚೇಂಜಸ್ ಆಗುವಂತಹದ್ದನ್ನು ನೀವು ಒಂದು 2-3 ದಿನದಿಂದ ಆದರೂ ಗಮನಿಸ್ತಾ ಇರ್ತೀರ. ಸಡನ್ನಾಗಿ ನೀವು ತುಂಬ ಸಂತೋಷವಾಗಿರ್ತೀರ. ಹಾಗೆ ನಿಮ್ಮ ಬ್ಯೂಟಿಯಲ್ಲಿ ಕೂಡ ತುಂಬಾ ಚೇಂಜಸ್ ಆಗ್ತಾ ಇರೋದನ್ನು ನೀವು ಗಮನಿಸಿರ್ತೀರಾ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಬಯಸ್ತಾ ಇದ್ದೀನಿ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ನೀವು ಮನೆಯನ್ನು ಪರ್ಚೇಸ್ ಮಾಡಬೇಕು ಅನ್ನುವಂತಹ ಕನಸು ಬಹಳಷ್ಟಿದೆ ಅನ್ನುವಂತಹದ್ದು ಕೂಡ ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ. ಅದೆಲ್ಲವೂ ಕೂಡ ಈಡೇರ್ತಾ ಇದೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಕೂಡ ನಿಮಗೆ ಯಶಸ್ಸು ಅನ್ನುವಂತಹದ್ದು ಬೇಕು ಅನ್ನುವಂತಹದ್ದು ಕೂಡ ಇದೆ. ಅದರಲ್ಲೂ ಕೂಡ ನೀವು ನಿಮಗೆ ಯಶಸ್ಸು ಅನ್ನುವಂತಹದ್ದು ಬರ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಪ್ರೀತಿ ಅನ್ನುವಂತಹದ್ದು ಬರ್ತಾ ಇದೆ. ನಿಮ್ಮ ಪ್ರೀತಿ ಹೆಚ್ಚಾಗಿ ಇಲ್ಲಿ ನಿಮಗೆ ಪ್ರೀತಿ ಅನ್ನುವಂತಹದ್ದು ಬರೋದಕ್ಕಿಂತ ಯಾರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ನಿಮ್ಮ ಪ್ರೀತಿಯ ಜೀವನದಲ್ಲಿ ಭಾಳಷ್ಟು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನೀವು ಪ್ರೀತಿಸಿದಂಥವರಾಗಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ನೀವು ಇಷ್ಟಪಡುವಂತಹ ವ್ಯಕ್ತಿಗಳನ್ನು ಎಲ್ಲೋ ಒಂದು ರೀತಿ ನೀವು ನಿಮ್ಮಿಂದ ದೂರ ಆಗಿದ್ದಾರೆ. ಯಾಕೆ ಅಂತ ಹೇಳಿದರೆ ಎಲ್ಲೋ ಒಂದು ರೀತಿ ನೆಗೆಟಿವಿಟಿ ಕಾರಣ ಆಗಿರ್ಬೋದು, ಜಲಸಿ ಪೀಪಲ್ಗಳಿಂದ ಆಗಿರ್ಬೋದು, ನಿಮ್ಮ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಆಗಿರ್ಬೋದು, ನಿಮ್ಮ ಉತ್ತಮ ಸಂಬಂಧಗಳೆಲ್ಲ ಎಲ್ಲೋ ಒಂದು ರೀತಿ ದೂರ ಆಗಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದರಲ್ಲಿ ನಿಮಗೆ ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತೀರಾ. ಮತ್ತು ಅವರೆಲ್ಲರೂ ಕೂಡ ನಿಮಗೆ ಜೊತೆಯಾಗ್ತಾರೆ ಅನ್ನುವಂತಹದ್ದು ಈಗ ನಿಮ್ಮಿಂದ ದೂರ ಆಗಿದ್ದಾರೆ. ನಿಮಗೆ ಸಿಗಬೇಕಾದಂತಹ ಪ್ರೀತಿ ಏನಿದೆ ಅದೆಲ್ಲವೂ ಕೂಡ ಉತ್ತಮ ಫ್ರೆಂಡ್ಶಿಪ್ ಆಗಿರ್ಬೋದು, ನಿಮ್ಮಿಂದ ತುಂಬಾ ದೂರ ಆಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅದೆಲ್ಲವೂ ಕೂಡ ನೆಗೆಟಿವಿಟಿ ಕಾರಣದಿಂದಲೇ ಆಗಿರೋದು ಅನ್ನುವಂತಹದ್ದನ್ನು ಯೂನಿವರ್ಸ್ ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅದೆಲ್ಲವೂ ಏನೇ ಒಂದು ರೀತಿ ನಿಮ್ಮಿಂದ ಉತ್ತಮ ಸಂಬಂಧಗಳು ನಿಮ್ಮಿಂದ ಸಡನ್ನಾಗಿ ದೂರ ಆಗಿದ್ರೆ ಅದೆಲ್ಲವೂ ಕೂಡ ಮತ್ತೆ ನಿಮಗೆ ಮರಳಿ ಸಿಗ್ತಾ ಇದೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ಏಂಜಲ್ಸ್ ಬ್ಲೆಸ್ಸಿಂಗ್ ನಿಮ್ಮ ಮೇಲಿದೆ. ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ಹೆಚ್ಚಾಗಿ ನಿಮ್ಮ ಮೇಲೆ ಬರ್ತಾ ಇದೆ ಖಂಡಿತವಾಗ್ಲೂ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ದೇರ್ ಈಸ್ ಸಮಥಿಂಗ್ ಬೆಟರ್ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಏನೋ ಒಂದು ರೀತಿಯ ಸಂತೋಷದ ಬದಲಾವಣೆ, ಉತ್ತಮವಾದ ಬದಲಾವಣೆಯನ್ನು ಖಂಡಿತವಾಗ್ಲೂ ನೋಡ್ತೀರಾ. ಕೆಲವೊಬ್ಬರಿಗೆ ಇಲ್ಲಿ ಮ್ಯಾರೇಜ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದನ್ನು ಯೂನಿವರ್ಸ್ ತಿಳಿಸ್ತಾ ಇದ್ದಾರೆ. ನೀವು ಇಷ್ಟು ದಿನ ನೀವು ಇಷ್ಟಪಡುವಂತಹ ವ್ಯಕ್ತಿಗಳ ಜೊತೆ ಮ್ಯಾರೇಜ್ ಆಗಬೇಕು ಅನ್ನುವಂತಹ ಕನಸುಗಳನ್ನು ಇಟ್ಕೊಂಡಿದ್ದೀರಾ. ಆದರೆ ಆ ಪ್ರೀತಿಯಲ್ಲಿ ಬಹಳಷ್ಟು ನೋ ಕಾಂಟ್ಯಾಕ್ಟೇ ಆಗಿದ್ದೀರಾ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ. ಮತ್ತು ನಿಮ್ಮ ಪ್ರೀತಿಯ ಜೀವನ ಬದಲಾಗ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಮ್ಯಾರೇಜ್ ಕೂಡ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂತಹದನ್ನು ಯೂನಿವರ್ಸ್ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮ್ಮ ಸಂಗಾತಿ, ನೀವು ಇಷ್ಟಪಡುವಂಥವರು ನಿಮಗೆ ಜೊತೆಯಾಗ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಹೆಲ್ತಲ್ಲಿ ಕೂಡ ಉತ್ತಮ ಬದಲಾವಣೆಯನ್ನು ನೋಡ್ತೀರಾ. ತುಂಬ ನೀವು ನಿಮ್ಮ ಹೆಲ್ತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ವೀಕ್ ಆಗಿದ್ರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರಾ, ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ. ಸ್ಪಿರಿಚುವಲಿ ಕನೆಕ್ಟ್ ಆಗ್ತಾ ಇದ್ದೀರಾ. ಕೆಲವೊಬ್ಬರಿಗೆ ಇಲ್ಲಿ ಥರ್ಡ್ ಐ ಖಂಡಿತವಾಗ್ಲೂ ಓಪನ್ ಆಗ್ತಾ ಇದೆ. ಬಹಳಷ್ಟು ಸಮಯಗಳಿಂದ ನೀವು ಪ್ರಯತ್ನಿಸ್ತಾ ಇದ್ದೀರಾ. ತುಂಬ ಡೀಪಾಗಿ ಮೆಡಿಟೇಷನನ್ನು ಮಾಡ್ತಾ ಇದ್ದೀರಾ. ಆದರೂ ಕೂಡ ಎಲ್ಲೋ ಒಂದು ರೀತಿ ನಿಮಗೆ ರೀಚ್ ಆಗಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಎಲ್ಲ ಸಮಸ್ಯೆಗಳು ಈಗ ಹೋಗ್ತಾ ಇದೆ. ಖಂಡಿತವಾಗ್ಲೂ ನಿಮಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಬರ್ತಾ ಇದೆ. ಹಾಗೆ ಥರ್ಡ್ ಐ ನಿಮಗೆ ಓಪನ್ ಆಗ್ತಾ ಇದೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ.
ಹೆಚ್ಚಾಗಿ ಇಲ್ಲಿ ನೀವು ಇಷ್ಟಪಡುವಂತಹ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗಿದ್ದರೆ ಖಂಡಿತವಾಗ್ಲೂ ಮರಳಿ ನಿಮಗೆ ಸಿಗ್ತಾ ಇದ್ದಾರೆ. ನಿಮ್ಮನ್ನು ತುಂಬಾ ಪ್ರೀತಿಸ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನೀವು ಪ್ರೀತಿಸುವಂತಹ ವ್ಯಕ್ತಿಗಳು ಕೂಡ ನಿಮಗೆ ಸಿಗ್ತಾರೆ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ಮ್ಯಾರೇಜ್ ಕೂಡ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ನೋಟ್ ದಿ ರೈಟ್ ಟೈಮ್ ಅನ್ನುವಂತಹದ್ದು ಇದೆ. ನೋಟ್ ದಿ ರೈಟ್ ಟೈಮ್ ಅನ್ನುವಂತಹದ್ದು ಯಾವುದಕ್ಕೆ ಅನ್ನುವಂತಹದ್ದು ಅಂತ ಹೇಳಿದರೆ, ಕೆಲವೊಬ್ಬರು ಪ್ರೀತಿಯ ವಿಚಾರದಲ್ಲಿ ಎಲ್ಲೋ ಒಂದು ಕೆಲವೊಬ್ಬರು ತಪ್ಪು ನಿರ್ಧಾರಗಳು ಕೂಡ ಇದೆ. ಅಂದರೆ ನೀವು ಪ್ರೀತಿಸಿದಂತಹ ವ್ಯಕ್ತಿಗಳನ್ನು ನೀವು ತುಂಬಾ ಬೇಗ ಮದುವೆ ಆಗಬೇಕು ಅನ್ನುವಂತಹದ್ದು ಕೂಡ ಇದ್ದೀರಾ. ಆದರೆ ಕೆಲವೊಬ್ಬರು ಇಲ್ಲಿ ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಆದರೆ ಎಲ್ಲೋ ಒಂದು ರೀತಿ ನಿಮಗೆ ಸಿಗ್ತಿಲ್ಲ. ಆ ಕಾರಣದಿಂದ ಭಾಳಷ್ಟು ದುಃಖಕ್ಕೆ ಒಳಗಾಗಿದ್ದೀರಾ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಪ್ರೀತಿಯ ವಿಚಾರದಲ್ಲಿ ಕೆಲವೊಬ್ಬರಿಗೆ ನಿಮಗೆ ಟ್ರೂ ಲವ್ ಅನ್ನುವಂಥದ್ದು ಸಿಗ್ತಿಲ್ಲ. ಬಹಳಷ್ಟು ನೀವು ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿಗಳು ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಟ್ರೂ ಲವ್ ಅನ್ನುವಂತಹದ್ದೇ ಬೇಕು ಅನ್ನೋ ಕಾರಣದಿಂದ ಭಾಳಷ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸೋಲ್ಮೇಟ್ಗೋಸ್ಕರ, ನಿಮ್ಮ ಟ್ವಿನ್ ಫ್ಲೇಮ್ಗೋಸ್ಕರ ಬಹಳಷ್ಟು ನೀವು ಕಾಯ್ತಾ ಇದ್ದೀರಾ. ಆದರೆ ನಿಮಗೆ ಸಿಗ್ತಾ ಇಲ್ಲ. ಆ ವಿಚಾರವಾಗಿ ಬಹಳಷ್ಟು ಸಲ ಯೂನಿವರ್ಸ್ ಹತ್ರ ಕ್ವಶನ್ ಮಾಡಿದ್ದೀರಾ, ಯಾಕೆ ನಿಮ್ಮ ಪ್ರೀತಿ ನಿಮಗೆ ಸಿಗ್ತಾ ಇಲ್ಲ ಅನ್ನುವಂತಹದ್ದು. ಆದರೆ ನೋಟ್ ದಿ ರೈಟ್ ಟೈಮ್, ಸದ್ಯಕ್ಕೆ ನೀವು ವೆಯ್ಟ್ ಮಾಡಬೇಕು ಅನ್ನುವಂತಹದ್ದನ್ನೇ ಹೇಳ್ತಾ ಇದ್ದಾರೆ. ಯಾಕಂದರೆ ಈಗ ನಿಮಗೆ ಪ್ರೀತಿ ಅನ್ನುವಂಥದ್ದು ಸಿಕ್ಕಿದ್ರೂ ಕೂಡ ಅದನ್ನು ಎಲ್ಲೋ ಒಂದು ರೀತಿ ಮಿಸ್ ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚಿರುತ್ತೆ. ಆ ಕಾರಣದಿಂದ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕು ಅನ್ನುವಂತಹದ್ದನ್ನೇ ನಿಮಗೆ ಯೂನಿವರ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅವಸರ ಬೇಡ ಅನ್ನುವಂಥದ್ದು. ಖಂಡಿತವಾಗ್ಲೂ ನಿಮಗೆ ಟ್ರೂ ಲವ್ ಅನ್ನುವಂಥದ್ದು ಸಿಗುತ್ತೆ, ಆದರೆ ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂತಹದ್ದನ್ನೇ ತಿಳಿಸ್ತಾ ಇದ್ದಾರೆ. ಈಗ ಅದಕ್ಕೆ ಉತ್ತಮ ಸಮಯವಲ್ಲ. ಯಾಕಂದರೆ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆ ಅನ್ನುವಂತಹದ್ದು ನಿಮಗೆ ಬೇಕಾಗಿದೆ. ಆ ಕಾರಣದಿಂದ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅನ್ನುವಂಥದ್ದು. ಯಾರು ಸಿಂಗಲ್ ಆಗಿದ್ದೀರಾ ಅವರಿಗೆ ಈ ಮೆಸೇಜ್ ಅನ್ನುವಂತಹದ್ದು ನನಗೆ ತಿಳಿತಾ ಇದೆ. ಈ ಪ್ರೀತಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಈಗ ಸ್ವಲ್ಪ ದಿನ ಅಂದರೆ ಅಟ್ಲೀಸ್ಟ್ 3 ಮಂತ್ ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ಒಂದು 3 ಮಂತ್ವರೆಗೆ ಆದರೂ ನೀವು ವೆಯ್ಟ್ ಮಾಡಬೇಕು ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಾಂದರೆ ಎಲ್ಲೊಂದು ರೀತಿ ನಿಮ್ಮ ಪ್ರೀತಿ ನಿಮಗೆ ದುಃಖಕ್ಕೆ ಕಾರಣವಾಗ್ಬೋದು, ಅಥವಾ ನಿಮ್ಮ ಪ್ರೀತಿಯನ್ನು ನೀವು ಮಿಸ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ರೈಟ್ ಟೈಮ್ ಇಲ್ಲ ಅಂತ ಹೇಳಿದರೆ ನಿಮ್ಮ ಪ್ರೀತಿಯನ್ನು ನೀವಾಗಿ ಯಾವುದೋ ಒಂದು ಕಾರಣಗಳಿಂದ ನೀವು ಮಿಸ್ ಮಾಡ್ಕೊಳ್ತೀರಾ. ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ಬೇರೆ ರೀತಿಯ ಉತ್ತಮ ಬದಲಾವಣೆಯನ್ನು ಯೂನಿವರ್ಸ್ ತರಲಿಕ್ಕೆ ಬಯಸ್ತಾ ಇದ್ದಾರೆ. ಆ ನಂತರ ನಿಮಗೆ ಉತ್ತಮ ಪ್ರೀತಿ ಅನ್ನುವಂತಹದ್ದು ಕೂಡ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂತಹದ್ದು ಆಗಿದೆ. ಆದರೆ ಸ್ವಲ್ಪ ವೆಯ್ಟ್ ಮಾಡಿ, ಈಗಲ್ಲ ಆದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅನ್ನುವಂತಹದ್ದನ್ನು ಕೂಡ ಯೂನಿವರ್ಸ್ ನಿಮಗೆ ತಿಳಿಸ್ತಾ ಇದ್ದಾರೆ. ಯಾರು ಪ್ರೀತಿಗೆ ವೆಯ್ಟ್ ಮಾಡ್ತಿದ್ದೀರಾ ಅವರಿಗೆ ಈ ಮೆಸೇಜ್ ಆಗಿದೆ. ವಿತಿನ್ ದಿ ನೆಕ್ಸ್ಟ್ ಫ್ಯೂ ಮಂತ್, ಅದೇ ನೀವು ಪ್ರೀತಿಯನ್ನು ವೆಯ್ಟ್ ಮಾಡ್ತಾ ಇದ್ದೀರಾ, ಈ ಸಮಯ ಅದಕ್ಕೆ ಸರಿಯಾದಂಥದ್ದಲ್ಲ ಅನ್ನುವಂತಹದ್ದನ್ನು ಯೂನಿವರ್ಸ್ ತಿಳಿಸ್ತಾ ಇದ್ದಾರೆ. ಒಂದು 3 ಮಂತ್, ಆಫ್ಟರ್ 3 ಮಂತ್ ನಿಮಗೆ ನಿಮ್ಮ ಟ್ರೂ ಲವ್ ಖಂಡಿತವಾಗ್ಲೂ ನಿಮಗೆ ಸಿಗುವ ಸಾಧ್ಯತೆಗಳೇ ಹೆಚ್ಚಿದೆ. ಖಂಡಿತವಾಗ್ಲೂ ನಿಮಗೆ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂತಹದ್ದನ್ನು ತಿಳಿಸ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಮ್ಯಾರೇಜ್ಗೋಸ್ಕರ ಕೂಡ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಕೆಲವೊಬ್ಬರು ನಿಮ್ಮ ಮ್ಯಾರೇಜ್ ಕೂಡ ಒಂದು 3 ಮಂತ್ ನಂತರವೇ ಆಗುತ್ತೆ ಅನ್ನುವಂತಹದ್ದು, ಸಡನ್ ಆಗಿ ಆಗಬೇಕು ಅನ್ನುವಂಥದ್ದು ಯಾರಾದರೂ ಅಂದ್ಕೊಂಡಿದ್ರೆ, ಕೆಲವೊಬ್ರು ಇದ್ರ ಜನರಲ್ ರೀಡಿಂಗ್ ಯಾವುದೋ ಒಂದು ರೀತಿ ಸಮಸ್ಯೆಗೆ ನೀವು ಸಿಲ್ಕಾಕೊಳ್ಳುವಂತಹ ಸಾಧ್ಯತೆ ಇದೆ. ಎಲ್ಲೋ ಒಂದು ರೀತಿ ಸಮಸ್ಯೆ ಆಗುತ್ತೆ. ಆ ಕಾರಣದಿಂದ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅನ್ನುವಂತಹದ್ದನ್ನು ಕೂಡ ಯೂನಿವರ್ಸ್ ಇಲ್ಲಿ ತಿಳಿಸ್ತಾ ಇದ್ದಾರೆ. ಒಂದು 3 ಮಂತ್ ಆದರೂ ಬೇಕು ಅನ್ನುವಂತಹದ್ದನ್ನು ಇಲ್ಲಿ ಖಂಡಿತವಾಗ್ಲೂ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಿ ಹೆಚ್ಚಾಗಿ ನೀವು ಇದೆಲ್ಲದ ಚೇಂಜಸನ್ನು ನಿಮ್ಮ ಜೀವನದಲ್ಲಿ ಆಗಬೇಕಾದ್ರೆ ನೀವು ಫಸ್ಟು ರೆಡಿ ಆಗಿರಿ ಅನ್ನುವಂತಹದ್ದು. ನೀವು ಸ್ಟ್ರಾಂಗ್ ಆಗಿರಬೇಕಾಗುತ್ತೆ, ಸ್ಪಿರಿಚುವಲಿ ಕೂಡ ಸ್ಟ್ರಾಂಗ್ ಆಗಿ ಇರಬೇಕಾಗುತ್ತೆ. ಹಾಗೆ ತುಂಬ ನಿಮಗೆ ಧೈರ್ಯ ಅನ್ನುವಂತಹದ್ದು ಬೇಕಾಗುತ್ತೆ. ಹಾಗೆ ನಿಮ್ಮ ಇಂಟ್ಯೂಷನನ್ನು ನೀವು ಹೆಚ್ಚಾಗಿ ಗಮನಿಸಲೇಬೇಕು ಅನ್ನುವಂಥದ್ದು. ಯಾಕಂದರೆ ನಿಮ್ಮ ಸ್ಪಿರಿಟ್ ಟೀಮಿಂದ, ಯೂನಿವರ್ಸಿಂದ ನಿಮಗೆ ಮೆಸೇಜಸ್ಗಳು ಬರೋದನ್ನು ನಿಮ್ಮ ಇಂಟ್ಯೂಷನನ್ನು
ಇಂಟ್ಯೂಷನನ್ನು ನೀವು ಹೆಚ್ಚಾಗಿ ಫಾಲೋ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ನೀವು ತಂದ್ಕೊಳ್ತೀರಾ. ಇಲ್ಲಾಂದರೆ ಅದೆಲ್ಲವನ್ನು ಕೂಡ ನೀವು ಮಿಸ್ ಮಾಡ್ಕೊಳ್ತೀರಾ. ಹಾಗಾಗಿ ನೀವು ಸ್ಪಿರಿಚುವಲಿ ಹೆಚ್ಚಾಗಿ ಸ್ಟ್ರಾಂಗ್ ಆಗಬೇಕು ಅನ್ನುವಂತಹದ್ದನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ನಿಮ್ಮನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಯೂನಿವರ್ಸ್. ಈಗ ಹೇಗಿದ್ದೀರಾ ಇನ್ನಷ್ಟು ನೀವು ಸ್ಟ್ರಾಂಗ್ ಆಗಿ ನಿಮ್ಮನ್ನು ತಯಾರು ಮಾಡ್ತಾ ಇದ್ದಾರೆ, ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಇಲ್ಲಿ ಫೀಮೇಲ್ ಯಾರಿದ್ದೀರಾ ನೀವು ನಿಮ್ಮನ್ನು ತುಂಬ ಸ್ಟ್ರಾಂಗ್ ಆಗಿ ಬದಲಾವಣೆ ಮಾಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ತರಬೇಕು ಅನ್ನುವಂತಹದ್ದನ್ನು ಬಯಸ್ತಾ ಇದ್ದಾರೆ. ಇಲ್ಲಿ ಹೆಚ್ಚಾಗಿ ನೀವು ಬಹಳಷ್ಟು ಕೆಲವೊಬ್ಬರು ಇಲ್ಲಿ ಪ್ರೀತಿಯ ವಿಚಾರದಲ್ಲಿ ಕೂಡ ದುಃಖ ಅನ್ನುವಂತಹದ್ದಿದೆ. ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಸಿನಲ್ಲಿ ಒಂಟಿಯಾಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅದೆಲ್ಲವನ್ನು ನೀವು ಬದಲಾಯಿಸ್ಕೊಳ್ಬೇಕು. ಯಾಕಂದರೆ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆ ಎನ್ನುವಂಥದ್ದು ಬರಬೇಕಾಗಿದೆ. ಯೂನಿವರ್ಸ್ ಬದಲಾವಣೆಯನ್ನು ತರ್ತಾ ಇದ್ದಾರೆ. ಹಾಗಾಗಿ ನೀವು ಇನ್ನಷ್ಟು ಸ್ಟ್ರಾಂಗ್ ಆಗಬೇಕಾಗಿದೆ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನನ್ನು ಕೂಡ ಬದಲಾವಣೆ ಮಾಡ್ತಾ ಇದ್ದಾರೆ. ಅಂದರೆ ನಿಮಗೆ ಸ್ಟ್ರಾಂಗ್ ಇಂಟ್ಯೂಷನ್ ಅನ್ನುವಂತಹದ್ದು ನಿಮಗೆ ಖಂಡಿತವಾಗ್ಲೂ ಬೇಕಾಗಿದೆ. ಯಾಕಂದರೆ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಆಗಬೇಕಾಗಿದೆ. ಆ ಕಾರಣದಿಂದ ನೀವು ಹೆಚ್ಚಾಗಿ ಮೆಡಿಟೇಷನನ್ನು ಮಾಡಿ ಅನ್ನುವಂತಹದ್ದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಗಮನ ಇಲ್ಲಿ ಬೇರೆ ಎಲ್ಲೂ ಹೋಗ್ತಾ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಅದೆಲ್ಲವನ್ನು ಬದಲಾಯಿಸ್ತಾ ಇದ್ದಾರೆ ಅನ್ನುವಂತಹದ್ದು. ಹಾಗೆ ಕೆಲವೊಂದು ವಿಚಾರಗಳ ಬಗ್ಗೆ ಅರಿವಿಲ್ಲದೆ ಕೂಡ ನೀವು ಯೂನಿವರ್ಸ್ ಹತ್ರ ಕೆಲವೊಂದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಗೊಂದಲದಲ್ಲಿ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ನಿಮಗೆ ಯಾವುದು ಸರಿಯಾಗಿದೆ ಅನ್ನುವಂತಹದ್ದು ಕೂಡ ಕೆಲವೊಮ್ಮೆ ನೀವು ಅರ್ಥಕೊಳ್ಳಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಇಲ್ಲಿ ಪ್ರೀತಿಯ ವಿಚಾರದಲ್ಲಿ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ನೀವು ಮ್ಯಾನಿಫೆಸ್ಟ್ ಮಾಡುವಾಗ ನಿಮಗೆ ಏನು ಬೇಕು ಏನು ಬೇಡ ಅನ್ನುವಂತಹದ್ದನ್ನು ಕರೆಕ್ಟಾಗಿ ನೀವು ನಿರ್ಧಾರ ಮಾಡಿ ಅನ್ನುವಂತಹದ್ದನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ನಿಮ್ಮ ಇಂಟ್ಯೂಷನ್ಗೆ ಕೂಡ ಯೂನಿವರ್ಸ್ ಆ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಯಾವ ವಿಚಾರಗಳು ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ಅನ್ನುವಂತಹದ್ದನ್ನು ನಿಮಗೆ ತಿಳಿಸಿ ನಿಮ್ಮನ್ನು ಉತ್ತಮ ದಾರಿಯಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ಗುಡ್ ಕರ್ಮ ಅನ್ನುವಂತಹದ್ದು ಕೂಡ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಗುಡ್ ಕರ್ಮ ಅನ್ನುವಂಥದ್ದು ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಫೈನಾನ್ಷಿಯಲಿ ತುಂಬಾ ನಿಮಗೆ ಉತ್ತಮ ಬದಲಾವಣೆ ಕೂಡ ಆಗುತ್ತೆ. ನಿಮ್ಮಲ್ಲಿ ಎಲ್ಲೋ ಒಂದು ರೀತಿ ಬಹಳಷ್ಟು ಗೊಂದಲಗಳು ಇದೆ. ಅದೆಲ್ಲವನ್ನು ನೀವು ಸರಿ ಮಾಡಿಕೊಳ್ಬೇಕಾಗಿದೆ. ಅದನ್ನು ಯೂನಿವರ್ಸ್ ಖಂಡಿತವಾಗ್ಲೂ ಸರಿ ಮಾಡ್ತಾರೆ. ಆ ವಿಚಾರಗಳನ್ನು ನಿಮ್ಮಿಂದ ಕ್ಲಿಯರ್ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ಗೊಂದಲಕ್ಕೆ ಸಿಲುಕಿಕೊಂಡಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅದೆಲ್ಲವನ್ನು ಬದಲಾಯಿಸ್ತಾ ಇದ್ದಾರೆ. ನಿಮಗೆ ನಿಮ್ಮ ಜೀವನ ಉತ್ತಮ ರೀತಿಯಲ್ಲಿ ಸಾಗಲಿಕ್ಕೆ ನಿಮಗೆ ಉತ್ತಮವಾದ ಒಂದು ಜ್ಞಾನವನ್ನು ನೀಡ್ತಾ ಇದ್ದಾರೆ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಉತ್ತಮ ಜ್ಞಾನವನ್ನು ನೀಡಿ ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ. ಅದು ಪ್ರೀತಿಯಲ್ಲಿ ಆಗಿರ್ಬೋದು. ಕೆಲವೊಬ್ಬರು ಇಲ್ಲಿ ಟ್ರೂ ಲವ್ ಇಲ್ಲ ಆದರೂ ಕೂಡ ನೀವು ಪ್ರೀತಿಸ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ಅದೆಲ್ಲವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅದರಿಂದಲೂ ಕೂಡ ಹೆಚ್ಚು ದುಃಖಕ್ಕೆ ಕೂಡ ಒಳಗಾಗಿದ್ದೀರಾ ಅನ್ನುವಂತಹದ್ದು. ಆ ದುಃಖವೆಲ್ಲವನ್ನು ಯೂನಿವರ್ಸ್ ಹೋಗಲಾಡಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೆ ಅದರ ಅರಿವು ಖಂಡಿತವಾಗ್ಲೂ ಆಗುತ್ತೆ ಅನ್ನುವಂತಹದ್ದು. ಹಾಗೆ ಆಸ್ಕ್ ಯುವರ್ ಏಂಜಲ್ಸ್ ಅನ್ನುವಂತಹದ್ದು ನೀವು ಸ್ಪಿರಿಚುವಲಿ ತುಂಬಾ ಕನೆಕ್ಟೆಡ್ ಆಗಿರುವಂತಹವರು. ಹೆಚ್ಚಾಗಿ ನಿಮ್ಮ ಸ್ಪಿರಿಟ್ ಟೀಮ್ ನಿಮಗೆ ಕನೆಕ್ಟ್ ಆಗ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ. ಯೂನಿವರ್ಸ್ ಬ್ಲೆಸ್ಸಿಂಗ್ ಬರ್ತಾ ಇದೆ. ಹಾಗಾಗಿ ನಿಮ್ಮ ಏಂಜಲ್ ಏನಿದ್ದಾರೆ ನಿಮಗೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಕ್ವಶನ್ಗೆ ಖಂಡಿತವಾಗ್ಲೂ ಆನ್ಸರ್ ಮಾಡ್ತಾರೆ ಅನ್ನುವಂತಹದ್ದನ್ನು ಯೂನಿವರ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಕೆಲವೊಂದು ವಿಚಾರಗಳ ಬಗ್ಗೆ ಆಧ್ಯಾತ್ಮಿಕ ವಿಚಾರಗಳು ಕೂಡ ಇದೆ. ಹಾಗೆ ಯಶಸ್ಸಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ನಿಮ್ಮ ಮನಸ್ಸಿನಲ್ಲಿ ಗೊಂದಲಗಳು ಇದೆ, ಹಾಗೆ ಪ್ರಶ್ನೆಗಳು ಇದೆ. ಕೆಲವೊಬ್ಬರು ಬಿಸ್ನೆಸ್ ಆಗಿರ್ಬೋದು ಅಥವಾ ನಿಮ್ಮ ಕರಿಯರಲ್ಲಿ ಯಾವುದೋ ಒಂದು ರೀತಿ ಬದಲಾವಣೆ ತರಬೇಕು ಅಂದ್ಕೊಂಡಿದ್ದೀರಾ. ಆದರೆ ಎಲ್ಲೋ ಒಂದು ರೀತಿ
ನಿಮಗೆ ಕಷ್ಟ ಆಗ್ತಾ ಇದೆ, ಆದರೆ ಏನು ಮಾಡಬೇಕು ಅನ್ನುವಂತಹದ್ದು ನಿಮಗೆ ತಿಳಿತಾ ಇಲ್ಲ. ಅದೆಲ್ಲ ಕ್ವಶನ್ನಿಗೆ ನಿಮ್ಮ ಏಂಜಲ್ ನಿಮಗೆ ಖಂಡಿತವಾಗ್ಲೂ ಆನ್ಸರ್ ಮಾಡ್ತಾರೆ. ಉತ್ತಮ ಬದಲಾವಣೆ ನೋಡ್ತೀರಾ. ಹಾಗೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತರಲಿಕ್ಕೆ ಯೂನಿವರ್ಸ್ ನಿಮ್ಮನ್ನು ಉತ್ತಮ ರೀತಿಯಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಹಾಗೆ ಏಂಜಲ್ ಸಪೋರ್ಟನ್ನು ನಿಮಗೆ ಸೆಂಡ್ ಮಾಡ್ತಾ ಇದ್ದಾರೆ. ಯೂನಿವರ್ಸ್ ನಿಮ್ಮ ಏಂಜಲ್ಸ್ ಕಡೆಯಿಂದ ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಬದಲಾವಣೆಯನ್ನು ಮಾಡಬೇಕು, ಯಶಸ್ಸು ಅನ್ನುವಂಥದ್ದನ್ನು ನಿಮಗೆ ನೀಡಬೇಕು ಅಂತ ಬಯಸ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ. ಹಾಗೆ ನೀವು ಸ್ಪಿರಿಚುವಲಿ ಕೂಡ ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ನಿಮ್ಮ ಕರಿಯರ್ ಆಗಿರ್ಬೋದು, ಪ್ರೀತಿಯ ವಿಚಾರ ಆಗಿರ್ಬೋದು, ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಉತ್ತಮ ಬದಲಾವಣೆಯನ್ನು ಖಂಡಿತವಾಗ್ಲೂ ನೋಡ್ತೀರಾ. ಹಾಗೆ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದು ಖಂಡಿತವಾಗ್ಲೂ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚು ಜನ ಇಲ್ಲಿ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿದ್ದೀರಾ. ಹೆಚ್ಚಾಗಿ ನಿಮಗೆ ನಿಮ್ಮ ಸ್ಪಿರಿಟ್ ಟೀಮಿಂದ, ನಿಮ್ಮ ಏಂಜಲ್ಸಿಂದ ಸಹಾಯ ಸಿಗ್ತಾ ಇದೆ ಅನ್ನುವಂತಹದ್ದನ್ನು ನಿಮಗೆ ಯೂನಿವರ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಏಂಜಲ್ಸನ್ನು ನಿಮ್ಮ ಸಹಾಯಕ್ಕೋಸ್ಕರ ಸೆಂಡ್ ಮಾಡ್ತಾ ಇದ್ದಾರೆ. ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಏಂಜಲ್ಸ್ ಕಡೆಯಿಂದ ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಬದಲಾವಣೆ ಮಾಡಿ ನಿಮಗೆ ಯಶಸ್ಸನ್ನು ನೀಡ್ತಾ ಇದ್ದಾರೆ. ಹಾಗೆ ಯಶಸ್ಸಿನತ್ತ ನೀವು ಸಾಗಲಿಕ್ಕೆ ಬಹಳಷ್ಟು ನಿಮಗೆ ಸಹಾಯಗಳು ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯೂನಿವರ್ಸ್ ನಿಮಗೆ ಉತ್ತಮ ರೀತಿಯಲ್ಲಿ ನಿಮ್ಮ ಜೀವನವನ್ನು ಯಶಸ್ಸಿನ ಕಡೆ ಸಾಗಿಸ್ಲಿಕ್ಕೋಸ್ಕರ, ಯಶಸ್ಸನ್ನು ನಿಮಗೆ ತಂದುಕೊಡ್ಲಿಕ್ಕೋಸ್ಕರ ನಿಮ್ಮ ಜೀವನವನ್ನು ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಈಗ ಯಾವುದೇ ಒಂದು ರೀತಿ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲೇ ಆಗಿರ್ಬೋದು, ಭಾಳಷ್ಟು ನೀವು ಕಷ್ಟಕ್ಕೆ ಸಿಲುಕಿದ್ದೀರಾ. ನೀವು ದೇವರ ಸಹಾಯಕ್ಕೋಸ್ಕರ ಬಯಸ್ತಾ ಇದ್ದೀರಾ, ಏಂಜಲ್ಸ್ ಹೆಲ್ಪ್ಗೋಸ್ಕರ ಬಹಳಷ್ಟು ಪ್ರಾರ್ಥಿಸ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಖಂಡಿತವಾಗ್ಲೂ ಯೂನಿವರ್ಸ್ ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಯಶಸ್ಸು ನಿಮಗೆ ಸಿಗಲಿಕ್ಕೋಸ್ಕರ ನಿಮ್ಮ ಏಂಜಲ್ಸನ್ನು ಕಳಿಸ್ತಾ ಇದ್ದಾರೆ ಸಹಾಯಕ್ಕೋಸ್ಕರ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಈ ರೀತಿ ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಬದಲಾವಣೆಯನ್ನು ಮಾಡಬೇಕು ಅಂತೇಳಿ ಯೂನಿವರ್ಸ್ ನಿಮ್ಮನ್ನು ತಯಾರಿ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.